ಹುಬ್ಬಳ್ಳಿಯಲ್ಲಿ ಅಧಿಕಾರಿಗಳು ಎಡವಟ್ ಮಾಡಿಕೊಂಡಿದ್ದಾರೆ. ಮಂಟೂರು ರಸ್ತೆಯ ಸ್ಮಶಾನದಲ್ಲಿ ಕ್ಯಾಂಟೀನ್ ನಿರ್ಮಾಣವಾಗ್ತಿದ್ದು ತೀವ್ರ ವಿರೋಧ ವ್ಯಕ್ತವಾಗ್ತಿದೆ. ಸ್ಮಶಾನದಲ್ಲಿ ಯಾರಾದ್ರೂ ಊಟ ಮಾಡ್ತಾರಾ ಅಂತ ಜನ ಪ್ರಶ್ನಿಸಿದ್ದಾರೆ. ರುದ್ರಭೂಮಿ ಅಭಿವೃದ್ಧಿ ಹಿತರಕ್ಷಣಾ ಸಮಿತಿ ಹೋರಾಟ ನಡೆಸುತ್ತಿದೆ. ಶಾಸಕ ಅಬ್ಬಯ್ಯ ಪ್ರಸಾದ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಕ್ಯಾಂಟೀನ್ ತೆರವಿಗೆ ಹಿಂದೂ ಸಂಘಟನೆಗಳು ಡೆಡ್ಲೈನ್ ಕೊಟ್ಟಿವೆ. ಗದಗ ಜಿಲ್ಲೆಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಬಡವರ ಸುಲಿಗೆ ನಡೀತಿದೆ. ಬ್ಲಡ್ ಟೆಸ್ಟ್, ಎಂಡೋಸ್ಕೋಪ್, ಅಲ್ಟ್ರಾಸೌಂಡ್, ಎಕ್ಸ್ರೇ ದಂತ ಚಿಕಿತ್ಸೆ ಸೇರಿದಂತೆ ಎಲ್ಲ ತಪಾಸಣೆಗಳ ದರವನ್ನ 2 ರಿಂದ 3 ಪಟ್ಟು ಹೆಚ್ಚಳ ಮಾಡಲಾಗಿದೆ. ಬಿಪಿಎಲ್, ಅಂತ್ಯೋದಯ ಇದ್ರೂ ಹಣ ವಸೂಲಿ ಮಾಡ್ತಿರೋ ಆರೋಪ ಕೇಳಿಬರ್ತಿದೆ. ಜಿಮ್ಸ್ ಡೈರೆಕ್ಟರ್ ಸರ್ವಾಧಿಕಾರದ ನಿರ್ಧಾರಕ್ಕೆ ವೈದ್ಯರು ಸೇರಿದಂತೆ ಬಡ ರೋಗಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಆದರೆ ಸಾರ್ವಜನಿಕರು ಎಪಿಎಲ್ ಕಾರ್ಡ್ ಇದ್ದೋರಿಗೆ ಮಾತ್ರ ದರ ಹೆಚ್ಚಿಸಿದ್ದೀವಿ ಅಂತ ಸಬೂಬು ಕೊಡ್ತಿದ್ದಾರೆ.